ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಮರುಕಳಿಸದಿರುವುದಕ್ಕೆ ಬಿಸಿಸಿಐ ಮಾರ್ಗಸೂಚಿಯನ್ನು ರಚನೆ ಮಾಡೋಕೆ ಸಿದ್ಧವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಮತ್ತೆ ಮರುಕಳಿಸದಿರುವುದಕ್ಕೆ ಬಿಸಿಸಿಐ ಮಾರ್ಗಸೂಚಿಯನ್ನು ರಚನೆ ಮಾಡಕ್ಕೆ ಹೊರಟಿದೆ. ಮಾರ್ಗಸೂಚಿ ರಚನೆಗೆ ಸಮಿತಿಯನ್ನ ರಚಿಸಿರುವಂತದ್ದು ಬಿಸಿಸಿಐ. ಈಗ ಹೊಸದೊಂದು ಮಾರ್ಗಸೂಚಿ ರಚನೆಯಾಗಬೇಕಾಗಿದೆ. ಆ ಒಂದು ರಚನೆಗೆ ಒಂದು ಹೊಸ ಸಮಿತಿಯನ್ನೇ ಬಿಸಿಸಿಐ ರಚನೆ ಮಾಡಬೇಕಿದೆ. ಆ ಒಂದು ಸಮಿತಿಯಲ್ಲಿ 3 ಸದಸ್ಯರನ್ನ ಒಳಗೊಂಡಂತಹ ಕೌನ್ಸಿಲ್ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. 3 ಸದಸ್ಯರನ್ನ ಒಳಗೊಂಡ ಕೌನ್ಸಿಲ್ ಸಮಿತಿಯನ್ನ ಬಿಸಿಸಿಐ ರಚನೆ ಮಾಡಿದೆ. 15 ದಿನಗಳಲ್ಲಿ ಮಾರ್ಗಸೂಚಿಯನ್ನ ರಚಿಸಲಿದೆ ಈ ಒಂದು ಸಮಿತಿ. ಕಾಲ್ತುಳಿತ ದುರಂತದ ತಡೆಗೆ ಬಿಸಿಸಿಐ ಮಾರ್ಗಸೂಚಿಯನ್ನ ಈಗ ಅನುಸರಿಸಬೇಕಾಗಿದೆ. ಹಾಗಿದ್ರೆ ಯಾವುದದು ಮಾರ್ಗಸೂಚಿಗಳು? ಒಂದಷ್ಟು ಮಾರ್ಗಸೂಚಿಗಳಿದ್ರೆ ಬಿಸಿಸಿಐ ನಿಯಮದ ಪ್ರಕಾರವೇ ಈ ಥರದೊಂದು ಸಂಭ್ರಮಾಚರಣೆ ನಡಿಬೇಕು ಅನ್ನುವಂಥ ಗೈಡ್ಲೈನ್ಸ್ ಬಂದ್ಬಿಟ್ರೆ ಬಹುಶಃ ಈ ಥರದ ಒಂದು ಪ್ರಕರಣಗಳು ದುರಂತಗಳು ಸಂಭವಿಸೋದಿಲ್ಲ ಅನ್ನುವಂಥ ಒಂದು ಮುನ್ನೆಚ್ಚರಿಕೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಈ ಥರದ ಒಂದು ಘಟನೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ಬಿಸಿಸಿಐ ಮಾರ್ಗಸೂಚಿಯನ್ನು ರಚನೆ ಮಾಡೋಕೆ ಹೊರಟಿದೆ. ಆ ಮಾರ್ಗಸೂಚಿಯನ್ನು ರಚನೆ ಮಾಡೋಕೆ ಒಂದು ಸಮಿತಿಯನ್ನ ರಚನೆ ಮಾಡಿದೆ ಬಿಸಿಸಿಐ. ಆ ಒಂದು ಸಮಿತಿಯಲ್ಲಿ 3 ಸದಸ್ಯರು ಇರ್ತಾರೆ. ಆ ಒಂದು 3 ಸದಸ್ಯರನ್ನ ಒಳಗೊಂಡಂತಹ ಕೌನ್ಸಿಲ್ ಸಮಿತಿ ರಚನೆಯ ಅಡಿ ಕಾಲ್ತುಳಿತ ದುರಂತದ ತಡೆಗೆ ಮಾರ್ಗಸೂಚಿಯನ್ನ ರಚನೆ ಮಾಡಲಾಗುತ್ತೆ. ಮಾರ್ಗಸೂಚಿ ಅಂತಂದ್ರೆ ಯಾವ ರೀತಿ RCB ಸಂಭ್ರಮಾಚರಣೆ ಮಾಡಬೇಕು ಅಥವಾ ಮುಂದೆ ಯಾವುದೇ ಒಂದು ಕ್ರಿಕೆಟ್ ಟೀಮ್ ವಿನ್ ಆದಾಗ ಅದು ಟೆಸ್ಟ್ ಪಂದ್ಯ ಆಗಿರ್ಬೋದು, ಸರಣಿ ಪಂದ್ಯಗಳಾಗಿರ್ಬೋದು, ಯಾವುದೇ ಒಂದು ಕ್ರಿಕೆಟ್ ಪಂದ್ಯಾವಳಿ ಗೆದ್ದ ನಂತರ ಸಂಭ್ರಮಾಚರಣೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಪ್ರೋಟೋಕಾಲ್ಸ್ ಏನು, ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಹೋಗಿ ಸಂಭ್ರಮಾಚರಣೆ ಮಾಡಬೇಕಾದಾಗ ಇರಬೇಕಾಗಿರುವಂತಹ ಪ್ರೋಟೋಕಾಲ್ಸ್ ಏನು, ಏನೇನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು, ಯಾರ್ಯಾರಿಗೆ ಇನ್ಫಾರ್ಮ್ ಮಾಡಬೇಕು, ಯಾವ ರೀತಿ ಪ್ರೀ ಪ್ಲಾನ್ ಮಾಡ್ಕೋಬೇಕು, ಸಂಭ್ರಮ ಗೆದ್ದ ನಂತರ ಎಷ್ಟು ದಿನ ಗ್ಯಾಪ್ ಇರಬೇಕು, ಎಲ್ಲ ಮಿಸ್ಟೇಕ್ಗಳು ಈಗ ಆಲ್ರೆಡಿ ಆಗಿ ಹೋಗಿರೋದ್ರಿಂದಲೇ ಈ ದುರಂತ ಸಂಭವಿಸಿದೆ. ಹಾಗಾಗಿ ಇನ್ನು ಮುಂದೆ ಈ ರೀತಿ ತಪ್ಪುಗಳಾಗದೇ ಇರೋ ಹಾಗೆ ಈಗ ಒಂದು ಹೊಸ ಮಾರ್ಗಸೂಚಿಯನ್ನ ಬಿಸಿಸಿಐ ರಚನೆ ಮಾಡಕ್ ಹೊರಟಿದೆ. ಕಾದ್ ನೋಡ್ಬೇಕು ಯಾವ ರೀತಿ ಗೈಡ್ಲೈನ್ಸ್, ಯಾವ ರೀತಿ ಮಾರ್ಗಸೂಚಿ ಸಿದ್ಧ ಆಗುತ್ತೆ ಬಿಸಿಸಿಐ ಕಡೆಯಿಂದ ಅಂತ ಹೇಳಿ.